ಮೀನ್ನ ತಿನ್ಬೇಕಿದ್ರೆ ಮುಳ್ಳುಗಳು ಸಿಗುತ್ತೆ ಅನ್ನೋ ಯೋಚನೆನೇ ಬೇಡ. ಯಾಕಂದ್ರೆ ಇಲ್ಲಿ ನಿಮಗೆ ಸೌದೆ ಹೊಲೆನಲ್ಲಿ ಮಾಡುವಂಥ ಫಿಶ್ ತವಾ ಫ್ರೈಯಲ್ಲಿ ಮುಳ್ಳುಗಳನ್ನು ನೀವು ತಿನ್ಬೋದು. ಆ ರೇಂಜಿಗೆ ಅಷ್ಟು ಚೆನ್ನಾಗಿ ಬೇಯಿಸಿ ಕೊಡ್ತಾರೆ. ಇದು ನನ್ನ ಜೆನ್ಯೂನ್ ರಿವ್ಯೂ. ನೀವೇ ನೋಡ್ತಾ ಇದ್ದೀರಾ ಸ್ಟೆಪ್ ಬೈ ಸ್ಟೆಪ್ಪು ಫಿಶ್ನ ಮ್ಯಾರಿನೇಟ್ ಮಾಡಿರೋದನ್ನ ಯಾವ ಥರ ಬೇಯಿಸ್ತಿದ್ದಾರೆ ಅಂತ. ಸ್ಟೆಪ್ ಬೈ ಸ್ಟೆಪ್ಪು ಸ್ವಲ್ಪಲೇ ಮಸಾಲೆನ ಹಾಕಿ ಟೈಮ್ ತಗೊಂಡು ಬೇಯಿಸಿ ಕೊಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಮೀನ್ ಸ್ಮೆಲ್ಲು ಕೂಡ ಬರಲ್ಲ. ಆ ರೇಂಜಿಗೆ ಅವರೇ ತಯಾರು ಮಾಡಿರೋಂಥ ಅವ್ರದ್ದೇ ಓನಾಗಿ ತಯಾರು ಮಾಡಿರೋ ಮಸಾಲೆನ ಯೂಸ್ ಮಾಡಿ ಮಂಗಳೂರು ಸ್ಟೈಲಲ್ಲಿ ಮಾಡಿಕೊಡ್ತಾರೆ. ಇದು ಬಂದು ಬ್ರದರ್ ಫಿಶ್ ಫ್ರೈ ಅಂತ ಅಮೃತಹಳ್ಳಿ ಮೇನ್ ರೋಡಲ್ಲಿ ಲೊಕೇಟ್ ಆಗಿರುವಂಥದ್ದು. IT ಕಂಪನಿ ಆಪೋಸಿಟ್ ಮುಂದೆನೇ ಇದೆ. ನೀವೇನಾದರೂ ಕೊಡಗೇಹಳ್ಳಿ ಹೆಬ್ಬಾಳ್ ಸೈಡ್ ಅವರಾಗಿದ್ದರೆ ಮಸ್ಟ್ ಆ್ಯಂಡ್ ಶುಡ್ ನೀವು ಇದನ್ನು ಟ್ರೈ ಮಾಡಲೇಬೇಕು. ಯೂಶಲ್ ಆಗಿ ನಾನು ಎಲ್ಲೂ ಫಿಶ್ ತಿನ್ನಲ್ಲ, ತಿನ್ನೋದೇ ಒಂದು 3-4 ಕಡೆ, ಅದರಲ್ಲಿ ಇದು ಒಂದು ಕೂಡ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನಾನು 2 ಥರ ಫಿಶ್ನ ತಿನ್ಕೊಂಡ್ಬಂದೆ. ನಿಮ್ಗೆ ಎಲ್ಲಿ ವೆರೈಟೀಸ್ ಆಫ್ ಫಿಶಸ್ ಸಿಗುತ್ತೆ. ಪ್ರಾನ್ಸ್ ಸಿಗುತ್ತೆ. ಪ್ರಾನ್ಸ್ ಅಂತೂ ಇನ್ನೂ ಅಲ್ಟಿಯಾಗಿರುತ್ತೆ. ಯಾಕಂದರೆ ಇಲ್ಲಿ ನಾನು ನನ್ನ ಫ್ರೆಂಡ್ಸ್ ಯಾವಾಗಲೂ ಇದನ್ನು ನಮ್ಮ ಅಡ್ಡ ಮಾಡಿಕೊಂಡು ತಿಂಗಳಿಗೆ ಒಂದ್ಸತಿನಾದರೂ ನಾವು ಇಲ್ಲಿ ಹೋಗಿ ತಿಂತಾನೆ ಇರ್ತೀವಿ. ಮಸ್ಟ್ ಆ್ಯಂಡ್ ಶುಡ್ ನೀವು ಟ್ರೈ ಮಾಡಿ. ಇದು ಬಂದು ಲೊಕೇಟ್ ಆಗಿರೋದು, ನಾನು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಬೇಗ ಹೋಗಿ ಒಂದ್ಸತಿ ಟ್ರೈ ಮಾಡಿ. ಟೇಸ್ಟ್ ಹೇಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನೀವು ಬಂದು ಕಮೆಂಟ್ ಮಾಡಲೇಬೇಕು, ಮಾಡ್ತೀರಾ.